ಗಟ್ಟಿ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ನೋಡಿಲಿ ನೋಡಿದ್ರ ಎಲ್ಲ ದೇವಸ್ಥಾನ, ಸೌದತ್ತಿ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರದೀವಲ್ಲ. ಎಷ್ಟು ಜನ ಊರೇ ನೋಡಿ. ಇನ್ನೂ ಹೆಚ್ಚು ಕಮ್ಮಿ ಆ ಕಡೆ ಒಂದು 50 ಅಂದರೆ ಹುಬ್ಳಿಯಿಂದ 10 ಕಿಲೋಮೀಟ್ರ್ ಹಿಂದೆ ಕುಸಗಲ್ ಅಂತ ಊರಿದು. ಇಲ್ಲಿದ್ದೀನಿ, ಹುಬ್ಳಿ ಇನ್ನೂ 10 ಕಿಲೋಮೀಟ್ರ್ ಇದೆ. ಈ ಊರು ಬಂದ್ಬಿಟ್ಟು ನಮಗೆ ಹಳೇ ನೆನಪು. ಈ ಊರಲ್ಲಿ 5 ರಿಂದ 6 ವರ್ಷ ಇದ್ದೆ. ಸ್ಕೂಲ್ ಓದಿದ್ದೆಲ್ಲ ಇದೇ ಊರಾಗೆ. ಅಂದರೆ ಈ ಕ್ಲೋಸ್ ಆದಮೇಲೆ ಮತ್ತೆ ನಾವು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಎಲ್ಲ ಮಾರಾಕ್ಬಿಟ್ಟು ಬೆಂಗಳೂರು ಬಂದ್ಬಿಟ್ಟು ನಾವು. ಹಳೇ ನೆನಪುಗಳು. ಅಲ್ಲಿ ಒಂದು ಗುಡಿ ಐತೆ, ದೇವಸ್ಥಾನ ಅಲ್ಲಿ. ಅದ್ರ ಪಕ್ಕದಲ್ಲಿ ಒಂದು ಮನೆ ಐತೆ. ನನ್ನ ಕ್ಲಾಸ್ಮೇಟ್ ಶಂಭು ಅಂತೇಳಿ ಅವ್ರ ಮನೆ ಅದು. ಏನಪ್ಪ ಅಂದರೆ ತುಮಕೂರು ಹತ್ತತ್ರ ಇದ್ದೀನಿ. ಇಲ್ಲಿ ಟೈಮ್ ಬಂದ್ಬಿಟ್ಟು 6:30. ನಮ್ಮ ಅಂಬಾರಿಗೆ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಅಲ್ಲಿಂದ ನಾನು ಸ್ಟಾಪಾಗಿ ಹೊಡ್ಕೊಂಬರ್ತಾ ಇದ್ದೀನಿ. ಎಲ್ಲೆಲ್ಲೂ ನಿಂದು ಇವತ್ತು ಒಂದು ದಿವಸ ಅಲ್ಲ ಇಲ್ಲಿ ವೇಸ್ಟ್ ನೋಡಿ. ಅಷ್ಟೆಲ್ಲ ರಾತ್ರೆಲ್ಲ ಕಷ್ಟ ಬಿದ್ದು ಬಂದಿದ್ದು ವೇಸ್ಟ್ ಆಗಿಬಿಡ್ತೈತೆ ನಮಗೆ. ಒಂದಿನ ಆಲ್ಟ್ ಆಗ್ಬಿಟ್ರಿ ಈ ಥರ ಆಗುತ್ತೆ ನೋಡಿ. ಖಾಲಿ ಮಾಡ್ತಿರೋದು ನೋಡಿ. ಹಾಯ್ ಸ್ನೇಹಿತರೆ, ಟೈಮ್ ನೋಡಿ ಇವಾಗ 6:15 ಆಗಿದೆ. ಬೆಳಕು ನೋಡಿ ಇಷ್ಟಿದೆ. ಇವಾಗ ಸಮೀರ್ವಾಡಿಯಿಂದ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸಕ್ಕರೆ ಚಿಗಣಿ ಇಂಡಸ್ಟ್ರಿಯಲ್ ಏರಿಯಾಗೆ. ರೂಟು ಇಲ್ಲಿಂದ ಗೋಕಾಕಿಂದ ಸೀದಾ ಡೈರೆಕ್ಟ್ ನವಲಗುಂದ ಹುಬ್ಳಿ. ಗೋಕಾಕಿಂದ ಯರಗಟ್ಟಿ, ಮುನವಳ್ಳಿ, ನವಲಗುಂದ ಹುಬ್ಳಿ. ಹುಬ್ಳಿಯಿಂದ ಮಾಮೂಲಿ ಬೆಂಗಳೂರು ಜಿಗಣಿ. ಬನ್ನಿ ನೋಡಿ, ಕಾಣಿಸ್ತದೆ ಸೈದಾಪುರ ಬೋರ್ಡು. ಚೆನ್ನಾಗಲ್ಲ, ನೀರೇ ಇಲ್ಲ ಇಲ್ಲಿ. ಆರಾಮಾಗಿ ಹೋಗೋಣ. ಇನ್ನೇನು ಹೊತ್ತು ಮುಳುಗೋ ಟೈಮು ಇವಾಗ. ಆರಾಮಾಗಿ ಮುಂದೆ ಎಲ್ಲರೂ ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಯರಗಟ್ಟಿ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ನೋಡಿಲಿ ನೋಡಿದ್ರ ಎಲ್ಲ ದೇವಸ್ಥಾನ, ಸೌದತ್ತಿ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರದೀವಲ್ಲ. ಎಷ್ಟು ಜನ ಊರೇ ನೋಡಿ. ಇನ್ನೂ ಹೆಚ್ಚು ಕಮ್ಮಿ ಆ ಕಡೆ ಒಂದು 50 ಗಾಡಿ ಹೋಯ್ತು. ಅದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ನೋಡಿ ಹೆಂಗೆ ಹೋಗ್ತಾವ್ರೆ. ಒಂದು ಚೂರು ಆಪೋಸಿಟ್ ಗಾಡಿಗಳಿಗೆ ಹೋಗಿ ದಾರಿನೇ ಬಿಡ್ತಾ ಇಲ್ಲ ಆ ಥರ. ಒಟ್ಟಿನಲ್ಲಿ ದೇವ್ರ ಪೂಜೆ ಅಂದರೆ ಈ ಕಡೆ ಎಲ್ಲ ಏನು ಮಾಡ್ತಾರೆ, ಒಂಥರ ಗ್ರ್ಯಾಂಡು. ಊರೇ ನೋಡಿ ಈ ಥರ ಎತ್ತಿನ ಗಾಡಿ ಕಟ್ಕೊಂಡು ಬಂದ್ಬಿಡ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕಡೆ ಎಲ್ಲ ಎಲ್ಲಿ ಅವ್ರ ಪಾಟಿಗೆ ಅವ್ರ ಮನೇಲಿ ಪೂಜೆ, ಇವ್ರ ಪಾಟಿಗೆ ಇವ್ರ ಮನೇಲಿ ಪೂಜೆ ಮಾಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಬನ್ನಿ ಹೋಗೋಣ. ಆಯ್ತು ಸ್ನೇಹಿತರೆ, ಟೈಮ್ ನೋಡಿ 10:50 ಆಗೈತೆ. ಇವಾಗ ನರಗುಂದ ಬಂದಿದ್ದೀನಿ. ಇದು ನೋಡಿ, ನರಗುಂದ ಸಿಟಿ. ಇಲ್ಲಿಂದ ಈ ಕಡೆ ಹೈವೇ ನಮಗೆ. ಇಲ್ಲಿವರೆಗೂ ಸಿಂಗಲ್ ರೋಡು. ಇಲ್ಲಿಂದ ಈ ಕಡೆ ಹೈವೇ ಸಿಗುತ್ತೆ ನೋಡಲ್ಲಿ ಮುಂದೆ ಕಾಣ್ತಿದಲ್ಲ, ಇದು ಹೈವೇ. ಬಿಜಾಪುರ ಹುಬ್ಳಿ ಹೈವೇ. ಲೆಫ್ಟ್ಗೆ ಹೋದರೆ ಬಿಜಾಪುರ ಹೋಗುತ್ತೆ, ನಾವು ರೈಟ್ಗೆ ಹೋಗ್ಬೇಕು. ಬಿಜಾಪುರ ನೋಡಿ, ನರಗುಂದ ಬಸ್ ಸ್ಟ್ಯಾಂಡ್. ಇಲ್ಲೇ 11 ಗಂಟೆ ಆಗೋಯ್ತು. ಹುಬ್ಳಿ ಹೋಗೋಷ್ಟೊತ್ತಿಗೆ 12 ಗಂಟೆ 12:30 ಆಗುತ್ತೆ. ಇನ್ನೂ 1 ಅವರ್ ಬೇಕು. ಇನ್ನು ನೆಕ್ಸ್ಟು ನವಲಗುಂದ ಆದಮೇಲೆ ನಾವಿದ್ವಲ್ಲ ಊರು ಕುಸಗಲ್ ಆದಮೇಲೆ ಬೈಪಾಸ್ ಓಪನ್ ಮಾಡವ್ರೆ ನೋಡಿ. ಇಲ್ಲೂ ಹೋಗ್ಬೋದು, ಇಲ್ಲಿ ಲೆಫ್ಟ್ ಕೊಡೋದು ಹೋಗ್ಬೋದು. ಗದಗ ಹೋಗುತ್ತೆ ಇದು. ಇಲ್ಲಿ ಲೆಫ್ಟ್ ಹೊಡ್ರೆ ಸೀದಾ ಅಣ್ಣಿಗೆರೆ ಗದಗು ನೋಡಿ. ಈ ರೋಡು ಅಣ್ಣಿಗೆರೆ ಗದಗು ಮುಂಡ್ರಿಗೆ ಹಂಗೆ ಹೋಗ್ಬೋದು. ಆ ಸಿಂಗಲ್ ರೋಡಲ್ಲಿ ಹೋಗೋಕ್ಕಿಂತ ಹೈವೇಲಿ ಹೋಗ್ಬಿಡೋದು ಬೆಟ್ರಲ್ವಾ. ಏನು ಇಲ್ಲಿಂದ ಹುಬ್ಳಿಗೆ ಹೋಗ್ಬಿಟ್ರೆ ಮುಗೀತು. ಹುಬ್ಳಿಂದ ಆ ಕಡೆ ಬೆಂಗಳೂರವರೆಗೂ ನಾನ್ ಸ್ಟಾಪ್ 4 ಲೈನು 6 ಲೈನು ಹೆಂಗೆ ಬೇಕಾದ್ರೆ ಗಾಡಿ ಹೊಡ್ಕೊಂಡು ಹೋಗ್ಬಿಡ್ಬೋದು.
ಇಲ್ಲಿ ಹೋದರೆ ಹೆಚ್ಚು ಕಮ್ಮಿ ಡೊನ್ನಳ್ಳಿ ಬ್ರಿಡ್ಜ್ವರೆಗೂ ಸಿಂಗಲ್ ರೋಡು, ಹಂಗಾಗಿ ಹಂಗೆ ಹೋಗಲ್ಲ, ಹಿಂಗೆ ಹೈವೇಲೇ ಹೋಗ್ಬಿಡೋಣ. ಇದು ರೋಡ್ ಚೆನ್ನಾಗೈತೆ, ಹುಬ್ಳಿವರೆಗೂ ರೋಡ್ ರೆಡಿ ಮಾಡಿದ್ದಾರೆ ಇವಾಗ. ಅಂದರೆ ಭಾಳ ದಿನ ಆಯ್ತು ನಾನು ಈ ರೋಡಿಗೆ ಬಂದು, ಒಟ್ನಲ್ಲಿ ಅವಾಗಲೇ ರೆಡಿ ಮಾಡಿದ್ರು, ಇವಾಗ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ನೋಡೋಣ ಬರ್ರಿ, ರೋಡ್ ಅಂತೂ ಚೆನ್ನಾಗೇ ಇರ್ತೈತೆ, ಹೋದರೆ ಗೊತ್ತಾಗ್ಬಿಡ್ತೈತೆ. ಬನ್ನಿ ಹುಬ್ಳಿ ಪಾಸ್ ಮಾಡ್ಕೊಂಡು ಸಿಗೋಣ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಹುಬ್ಳಿಯಿಂದ 10 ಕಿಲೋಮೀಟ್ರ್ ಹಿಂದೆ ಕುಸುಗಲ್ ಅಂತ ಊರಿದು. ಇಲ್ಲಿದ್ದೀನಿ, ಹುಬ್ಳಿ ಇನ್ನೂ 10 ಕಿಲೋಮೀಟ್ರ್ ಇದೆ. ಈ ಊರು ಬಂದ್ಬಿಟ್ಟು ನಮಗೆ ಹಳೇ ನೆನಪು. ಈ ಊರಲ್ಲಿ 5ರಿಂದ 6 ವರ್ಷ ಇದ್ದೆ. ಸ್ಕೂಲ್ ಓದಿದ್ದೆಲ್ಲ ಇದೇ ಊರಾಗೆ, ಅಂದರೆ ಫುಲ್ಲಾಗಿ ಓದಿಲ್ಲ. 6ನೇ ಕ್ಲಾಸು 7ನೇ ಕ್ಲಾಸು 8, 9, 6, 7, 8, 9 ಇವು 4 ಮಾತ್ರ ಇಲ್ಲೇ ಓದಿದ್ದು ನಾನು. ಅವಾಗ ನಮ್ಮ ತಂದೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಂತ, ಆ ಕಂಪ್ನಿ ಇಲ್ಲಿ ಟ್ರಾನ್ಸ್ಫರ್ ಆಗಿತ್ತಂತ ಇಲ್ಲಿಗೆ ಬಂದಿದ್ವಿ, ಹಿಂದೂಸ್ತಾನ್ ಲಿವರ್ ಟೀ ಪುಡಿ ಕಂಪ್ನಿ. ಆವಾಗ ನಾವು ಇಲ್ಲೇ ಬಂದಿದ್ವಿ ಎಲ್ಲ, ನಮ್ಮ ತಂದೆ ಇಲ್ಲಿ, ನಾವಲ್ಲಿ ಒಂದಿರೋದಕ್ಕಿಂತ ನಾವು ಎಲ್ಲರೂ ಇಲ್ಲೇ ಬಂದುಬಿಟ್ಟಿದ್ವಿ. ಆವಾಗ ಸ್ಕೂಲೆಲ್ಲ ಇಲ್ಲೇ ಓದಿದ್ದು. ಇಲ್ಲಿ ನಮ್ಮದು ಸ್ವಂತ ಮನೆ, ಸೈಟು, ಜಮೀನೆಲ್ಲ ಮಾಡಿದರು ನಮ್ಮ ತಂದೆ. ಆಮೇಲೆ ಅದ್ಯಾಕೋ ಕಂಪ್ನಿ ಕ್ಲೋಸ್ ಆದಮೇಲೆ ಮತ್ತೆ ನಾವು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಎಲ್ಲ ಮಾರಾಕ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ವಿ ನಾವು. ಹಳೇ ನೆನಪುಗಳು. ಅಲ್ಲಿ ಒಂದು ಗುಡಿ ಐತೆ, ದೇವಸ್ಥಾನ, ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಮನೆ ಐತೆ. ನನ್ನ ಕ್ಲಾಸ್ಮೇಟ್ ಶಂಭು ಅಂತೇಳಿ ಅವ್ರ ಮನೆ ಅದು. ನೋಡಿ ಈ ರೋಡಲ್ಲಿ ನೋಡಿ, ಇಲ್ಲಿ ಹೋಗುತ್ತಲ್ಲ ಬ್ಯಾಟಿ ರೋಡ್ ಇದು ನೋಡಿ. ಇಲ್ಲಿ ಇವೆಲ್ಲ ಡಾಬಾ ಎಲ್ಲ ಓಪನ್ ಆಗ್ಬಿಟ್ಟೆ, ಮುಂಚೆ ಅವೆಲ್ಲ ಏನು ಇರಲಿಲ್ಲ ಇಲ್ಲಿ. ನೋಡಿ ಇಲ್ಲಿ ಹೋಗುತ್ತಲ್ಲ ನೋಡಿ, ಈ ರೋಡಲ್ಲಿ ಇದು ಬ್ಯಾಟಿ ರೋಡ್ ಇದು. ಬೇರೆ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ಲೆಫ್ಟ್ ಸೈಡ್ ಒಂದು ದೇವಸ್ಥಾನ ಐತೆ, ಗುಡಿ. ಅದ್ರ ಪಕ್ಕದಲ್ಲೇ ಇರೋದು ನಮ್ಮ ಫ್ರೆಂಡು ಶಂಭು ಅಂತೇಳಿ ಅವ್ರ ಮನೆ, ನನ್ನ ಕ್ಲಾಸ್ಮೇಟು. ಆಮೇಲೆ ನಮ್ಮ ಮನೆ ಅಲ್ಲಿತ್ತು, ಕಾಣುತ್ತಾ ಇಲ್ಲ. ನಮ್ಮ ಮನೆ ಇಲ್ಲೇ ಕಾಣ್ತಿತ್ತು ರೋಡಲ್ಲಿ ಅವಾಗ, ಇವಾಗ ಕತ್ಲೆ ಇರೋದ್ರಿಂದ ಕಾಣ್ತಾ ಇಲ್ಲ. ನೋಡಲ್ಲಿ ಲೈಟ್ ಕಣ್ಣೆಲ್ಲ ಕಾಣ್ತಿದಲ್ಲ, ಅಲ್ಲಿ ನಮ್ಮ ಮನೆ ಇತ್ತು. ಕತ್ಲೆ ಇರೋದ್ರಿಂದ ಕಾಣ್ತಾ ಇಲ್ಲ, ಅದು ಎಲ್ಲ ಫುಲ್ ಕತ್ಲೆ ಏರಿಯಾ. ಇದು ಮಾರುತಿ ನಗರ್ ಅಂತೇಳಿ. ಇಲ್ಲಿ ಒಂದು ಟೀ ಅಂಗಡಿ ಇದೆ ನೋಡಿ, ಇಲ್ಲೊಂದು ಟೀ ಅಂಗಡಿ ಇದೆ ನೋಡಿ, ಇದೊಂದು ಟೀ ಅಂಗಡಿ ಇದೆ, ರೇಣುಕಾ ಹೋಟೆಲ್ ಅಂತೇಳಿ. ಆ ಟೀ ಅಂಗಡಿಯಲ್ಲಿ ನಾವು ಹಳೆ ಮನೆ ಇದ್ದಿದ್ದು, ಇಲ್ಲಿ ಬಾಡಿಗೆ ಮನೆ, ಅಲ್ಲಿ ಸ್ವಂತ ಮನೆ ತಗೊಂಡು ಸೈಟ್ ಎಲ್ಲ ತಗೊಂಡು ಮನೆ ಎಲ್ಲ ಕಟ್ಟಿದ್ವಿ ಅಲ್ಲಿ. ಈ ಟೀ ಅಂಗಡಿಯಲ್ಲಿ ನನ್ನ ಕ್ಲಾಸ್ಮೇಟು ತಲ್ಲೂರು ಅಂತೇಳಿ, ಅವ್ನ ಫುಲ್ ಹೆಸರು ಗೊತ್ತಿಲ್ಲ, ಅವ್ರ ಅಡ್ಡ ಹೆಸರು ಬಂದು ತಲ್ಲೂರು ಅಂತೇಳಿ ಬರುತ್ತೆ. ಅವರಪ್ಪ ಟೀ ಅಂಗಡಿ ಮಾಡ್ಕೊಂಡಿದ್ರು. ಇವಾಗ ಅವರಪ್ಪ ಆಮೇಲೆ ಲಾಸ್ಟ್ ಟೈಮ್ ಒಂದ್ಸಲಿ ಬಂದಾಗ ಅವನು ಟೀ ಅಂಗಡಿ, ಅದೇ ಟೀ ಅಂಗಡಿಯಲ್ಲಿ ಅವನೇ ಮೇಂಟೈನ್ ಮಾಡ್ತಾಯಿದ್ದ. ಭಾಳ ನೆನಪು ಈ ಊರು ಹುಬ್ಳಿಯಲ್ಲಿ. ಭಾಳ ವರ್ಷ ಇದ್ವಿ, ಹೆಚ್ಚು ಕಮ್ಮಿ ನಮ್ಮಪ್ಪ ಬಂದು ಒಂದು 8-10 ವರ್ಷ ಇದ್ದರು. ಅವ್ರು ಬಂದು ಒಂದು 3 ವರ್ಷ ಆದಮೇಲೆ ನಾವೆಲ್ಲ ಇಲ್ಲಿಗೆ ಬಂದಿದ್ದು. ನಾನು ಬಂದು ಒಂದು 4 ವರ್ಷ ಇಲ್ಲೇ ಸ್ಕೂಲೆಲ್ಲ ಓದಿ, ಆಮೇಲೆ ಆ ಕಂಪ್ನಿ ಕ್ಲೋಸ್ ಆಯ್ತು ಅಂದ್ಬಿಟ್ಟು ವಾಪಸ್ ಬೆಂಗಳೂರು ಕಡೆ ಹೋಗ್ಬಿಟ್ವಿ ನಾವೆಲ್ಲ. ಅವಾಗ ಅಲ್ಲಿವರೆಗೂ ನೆನಪು ಹುಬ್ಳಿದು, ಕುಸುಗಲ್ದು. ಅದಕ್ಕೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಯಾರೋ ಕುಸುಗಲ್ ಅಂತ ಮೆಸೇಜ್ ಹಾಕಿದಾಗ ಕೇಳಿದ್ದು, ಕುಸುಗಲ್ಲಾಗ ಎಲ್ಲಿ ಏನೇ ಇತ್ತ ಅಂತ. ನಮ್ಮದು ಸ್ಕೂಲ್ ಬಂದು ಇಲ್ಲೇ ಊರು ಬಿಟ್ಟು ಆ ಕಡೆ ಇತ್ತು ಸ್ಕೂಲು. ಆವಾಗ ಇದೆಲ್ಲ ಏನೂ ಇರಲಿಲ್ಲ, ಅವಾಗ ಬರೀ ಹೊಲ ಇತ್ತು ನೋಡಿ, ಹೊಲ ಏನೂ ಇರಲಿಲ್ಲ ನೋಡಿ. ಇದು ಹೊಸ ರಿಂಗ್ ರೋಡ್, ಇವಾಗ ಬೈಪಾಸು. ಹುಬ್ಳಿ ಸಿಟಿ ಒಳಗೆ ಹೋಗಂಗಿಲ್ಲ, ಹೊಸ ಬೈಪಾಸ್ ಇಲ್ಲಿಂದನೇ ಇವಾಗ. ನಮಗೆ ಮುಂಚೆ ಬೈಪಾಸ್ ಇರಲಿಲ್ಲ, ಸಿಟಿ ಒಳಗೆ ಹೋಗೇ ಬರಬೇಕಾಯಿತು. ಇವಾಗ ಹೊಸ ಬೈಪಾಸ್ ಇದು. ಕುಸುಗಲ್ಗೂ ಹುಬ್ಳಿಗೂ 9-10 ಕಿಲೋಮೀಟರ್ ಡಿಸ್ಟೆನ್ಸ್ ಅವಾಗ. ಹೌದು, ಸಮಾಧಾನ ನೋಡಿ, ಹೊಸ ಬೈಪಾಸ್. ಇನ್ನು ಇಲ್ಲಿಂದ ಬೆಂಗಳೂರವರೆಗೂ ರೋಡ್ ಹಿಂಗೆ ನಮಗೆ. ಬನ್ನಿ, ಯಾವಾಗಲೂ ಕುಸುಗಲ್ ಹುಬ್ಳಿ ಬಂದಾಗ, ಈ ರೋಡ್ ಬಂದಾಗ ಊರು ನೆನಪು ಬರುತ್ತೆ. ಯಾಕಂದರೆ ತುಂಬ ನಮಗೆ ನಮ್ಮ ತಂದೆ ಅವಾಗ ಸೈಟ್ ತಗೊಂಡು ಮನೆ ಕಟ್ಟಿ, ಅದಲ್ಲದೆ ಒಂದು 3-4 ಸೈಟ್ ತಗೊಂಡು ಎಲ್ಲ ಮಡಿಕೊಂಡಿದ್ರು. ಏನು ಮಾಡೋಕ್ಕಾಗಲ್ಲ, ನಮ್ಮ ಬ್ಯಾಡ್ ಲಕ್ಕು. ಊರು
ನಮ್ಮ ಮೇಡಮ್ ಅವ್ರದ್ದು ಕಂಪ್ನಿ ಕ್ಲೋಸ್ ಆಗಿ ಅವ್ರದ್ದು ಬೆಂಗಳೂರು ಟ್ರಾನ್ಸ್ಫರ್ ಆದಾಗ ಮತ್ತೆ ನಾವು ಅಲ್ಲಿ ಹೋಗ್ಬೇಕಾದಾಗ ಎಲ್ಲ ಮಾರ್ಬಿಟ್ಟು ಹೋಗ್ಬಿಟ್ವಿ. ಮಾರ್ಬೇಕಾದ್ರೆ ಸ್ವಲ್ಪ ಅದು ಇದು ಹೆಚ್ಚು ಕಮ್ಮಿ ಏನೇನೋ ಆಯಿತು ಬಿಡಿ, ಅವೆಲ್ಲ ಯಾಕೆ. ಎಲ್ಲ ಮಾರ್ಬಿಟ್ಟು ಹೋಗಿ ಬೆಂಗಳೂರಲ್ಲಿ ಮತ್ತೆ ಹೋಗಿ ನಮ್ಮೂರಲ್ಲೇ ಹೋಗಿ ಅಲ್ಲೇ ಸೆಟ್ಲಾಗಿ ಅಲ್ಲೇ ಇದಾಗ್ಬಿಟ್ವಿ. ಬನ್ನಿ, ಇನ್ನೇನು ಹುಬ್ಳಿ ಬೈಪಾಸ್ ಬಂದ್ವಿ. ಇಲ್ಲಿಂದ ಈ ಕಡೆ ಬೆಂಗಳೂರವರೆಗೂ 4 ಲೈನು. ಮುಂದೆ ಬಂಕಾಪುರ ಟೋಲಲ್ಲಿ ಹೋಗಿ ಎಲ್ಲೆಲ್ಲರೂ ಟೀ ಸಿಕ್ಕರೆ ಫಸ್ಟು ಟೀ ಕುಡಿಬೇಕು. ಎರಗಟ್ಟಿ ಬಿಟ್ಟು ಅವನ್ನೆಲ್ಲೂ ನಿಲ್ಲಿಸಿಲ್ಲ, ನಾನು ಸ್ಟಾಪಾಗಿ ಬರ್ತಾಯಿದ್ದೀನಿ. ಇದ್ರಾಗಂತೂ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಇವಾಗ ಏನಿದ್ರು ನಾನು ಬಂಕಾಪುರ ಟೋಲೇ ಸ್ಟಾಪ್ ಮಾಡೋಕ್ಕಾಗೋದು, ಅಲ್ಲಿವರೆಗೆ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಬನ್ನಿ ಬಂಕಾಪುರ ಟೋಲ್ಗೆ ಹೋಗಿ ಸಿಗೋಣ. ಫೈನಲಾಗಿ ಬೆಂಗಳೂರು ರೋಡಿಗೆ ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು 12:30. ಹುಬ್ಳಿ ಎಲ್ಲ ಬಿಟ್ಟು ಹುಬ್ಳಿ ಬೈಪಾಸ್ ಎಂಡಾಗಿ ನೋಡಿ, ಅದು ಆ ಕಡೆ ಹೋಗ್ತಿರೋದು ಬೆಂಗಳೂರು ರೋಡ್, ಅದು ಹೈವೇ. ನಾವು ಇನ್ನೂ ಸರ್ವಿಸ್ ರೋಡಲ್ಲಿದ್ದೀನಿ, ಆ ಕಡೆ ರೋಡಿಗೆ ಹೋಗ್ಬೇಕೀಗ. ಟೈಮ್ ಬಂದ್ಬಿಟ್ಟು ಇಲ್ಲೇ 12:30. ಟೀ ಅಂಗಡಿ ಓಪನ್ ಇರಂಗೈತೆ, ನಿಲ್ಸೋಣ ಬೇಡವಾ? ಜನ ಜಾಸ್ತಿ ಅವ್ರೆ, ಬೇಡ ನಿಲ್ಸೋದು ಬೇಡ. ನಾವೇನಿದ್ರು ನಮ್ಮ ಬಂಕಾಪುರ ಟೋಲಿಗೆ ಹೋಗ್ಬಿಡೋಣ. ಟೋಲಿಗೆ ಹೋಗ್ಬಿಟ್ಟು ಟೀ ಕುಡ್ಕೊಳ್ಳೋಣ. ಅದನ್ನು ಹೈವೇಗೆ ಹತ್ತಕ್ಕೆ ಎಲ್ಲಿ ಡೈವರ್ಷನ್ ಕೊಟ್ಟವನೇ ಗೊತ್ತಿಲ್ಲ. ಓ, ಇಲ್ಲಿ ಕೊಟ್ಟವನೇ. ಅಯ್ಯೋ, ಇಲ್ಲೂ ಇಲ್ಲ, ಇನ್ನೂ ಮುಂದೆ ಹೋಗಪ್ಪ. ಹನ್ನೆರಡುವರೆ ಇಲ್ಲೇ ಆಗೋಗ್ಬಿಡ್ತು. ಏನು ಸಿರಾ ಹೋಗೋಷ್ಟೊಂದು ಬೆಳಕು ಕರಿಬೋದೇನಪ್ಪ ನಾನು ಸ್ಟಾಪ್ ಹೋದರೆ. ಇಲ್ಲಿಂದ ಈ ಕಡೆ ದಾರಿ ಸಾಗ್ಬಿಡ್ತವೆ. ನಮ್ಗೆ ಇಷ್ಟೊತ್ತು ಈ ನರಗುಂದದಿಂದನೂ ಅಷ್ಟೇ ರೋಡು ಸ್ವಲ್ಪ ಏನಾಗೋದು, ಗಾಡಿ ಆ ಕಡೆ ಈ ಕಡೆ ರೋಲ್ ಆಗೋದು. ಸ್ವಲ್ಪ ಸ್ಪೀಡ್ ಓಡಿಸ್ರೆ ಗಾಡಿ ಆ ಕಡೆ ಈ ಕಡೆ ರೋಲ್ ಆಗೋದು, ಸಿಕ್ಕಾಬಿಟ್ಟೆ ರೋಲ್ ಆಗೋದು. ಹಂಗಾಗಿ ಸ್ವಲ್ಪ ನಿಧಾನ ಬಂದೆ. 12:30 ಆಗೋಯ್ತು ಇಲ್ಲೇನೆ. ನೋಡಿ, ಆ ಕಡೆ ಬ್ರಿಡ್ಜಿಂದ ಆ ಕಡೆ ಕಾಣ್ತಿದ್ಯಾ, ಅದೇ 6 ಲೈನ್ ಬೆಂಗಳೂರು, ಪುಣೆ ಬೆಂಗಳೂರು ರೋಡ್. ಅದು ನಮಗೆ ಅಲ್ಲಿ ಎಲ್ಲಿವರೆಗೂ ಕೊಟ್ಟವನಪ್ಪ? ಎಷ್ಟು ದೂರ ಸರ್ವಿಸ್ ರೋಡಲ್ಲಿ ಬರಬೇಕಿದು? ಓಯ್ ಓಯ್ ಓಯ್, ಸಮಾಧಾನ 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 ಸಮಾಧಾನ. ಅಣ್ಣಾಚೆ ಯಾಕಪ್ಪ ಅಣ್ಣಾಚೆ? ನಮ್ಮ ಹಿಂದ್ಗಡೆ ಅಣ್ಣಾಚೆ ಬರ್ತಾವನೆ, ಫುಲ್ಲು ಸ್ಪೀಡಾಗಿ ಬರ್ತಾವನೆ. ನಾನು ಬ್ರೇಕ್ ಹೊಡೆದೆ, ಲೈಟ್ ಬೆಳಕು ಅಷ್ಟೇ ಕಾಣ್ತೀನಿ. ಅವ್ರು ಹಂಗೇನೆ, ಈ ಹುಬ್ಳಿ ರೋಡ್ ಬಂದ್ಬಿಟ್ರೆ ಸಾಕು ಆರಿಸ್ತಿರ್ತಾರೆ ಹಂಗೆ. ಅದೇ ನಮ್ಮ ಬೆಂಗಳೂರು ಹತ್ರ ಬರ್ತಿದ್ದೆ ಹಂಗೇನೆ ನಿಧಾನಕ್ಕೆ ತಳ್ತಿರ್ತಾರೆ. ಆದರೂ ಅಣ್ಣಾಚಿಗಳು ಭಾಳ ಗ್ರೇಟ್ ಬಿಡಪ್ಪ. ಯಾವ ಊರಲ್ಲಿ ಅವ್ರ ಗಾಡಿ ಇಲ್ಲ ಅನ್ನಂಗಿಲ್ಲ. ನಮ್ಮ VRL ಕಂಪ್ನಿ ಥರ ಯಾವ ಊರಲ್ಲಿ ಹೋಗಲಿ ಆ ಊರಲ್ಲಿ ಒಂದು ಗಾಡಿ ಇದ್ದೇ ಇರ್ತದೆ. ಅವರು ಯಾವ ಹಳ್ಳಿಗೆ ಹೋಗಿ, ಇಡೀ ಇಂಡಿಯಾದಲ್ಲಿ ಯಾವ ಊರು ಯಾವ ಹಳ್ಳಿಗೆ ಹೋಗೋ ಒಂದು ಗಾಡಿ ಅಲ್ಲಿ ಇದ್ದೇ ಇರ್ತದೆ ಅಣ್ಣಾಚಿಗಳು. ಇನ್ನು ಎಷ್ಟು ದೂರ ಐತಪ್ಪ ಇದಕ್ಕೆ ಡಿವೈಡ್ರು? ಆ ಸರ್ವಿಸ್ ರೋಡ್ಗೆ, ಮೇನ್ ರೋಡ್ ಹತ್ಕೊಳ್ಳೋಕ್ಕೆ ಸರ್ವಿಸ್ ರೋಡಿಂದ ಇಷ್ಟು ದೂರ ಬಂದರೂ ಸಿಗ್ತಾ ಇಲ್ವಲ್ಲಪ್ಪ. ಅವ ಅಲ್ಲೆಲ್ಲ ಬೋರ್ಡ್ ಐತಲ್ಲ, ಅಲ್ಲಿರ್ಬೇಕನ್ಸುತ್ತೆ. ಓ, ಇದು ಲಾಸ್ಟ್ ಟೈಮು TMT ತುಂಬ್ಕೊಂಡ್ಬಂದಿದ್ದೆ ನಾನು, ವಿಡಿಯೋ ಹಾಕಿದ್ದೆ. ನಾನು ವಿಡಿಯೋ ನೋಡಿದ್ರೆ ಗೊತ್ತಿರ್ತೈತೆ. ಇಲ್ಲಿ ಸ್ಟೈಲ್ ತುಂಬ್ಕೊಬಂದು ಖಾಲಿ ಮಾಡಿ ಹೊಸಪೇಟೆ MT ಹೋಗಿದ್ದೆ, ಆ ಜಾಗ ಇದು. ಅಲ್ಲಿಗೆ ಬೆಂಗಳೂರಿಂದ TMT ತುಂಬ್ಕೊಬಂದು ಬಂದಲ್ಲಿ ಖಾಲಿ ಮಾಡಿ ಹೋಗಿದ್ದೆ ಅದು. ಬನ್ನಿ, ಫೈನಲಾಗಿ ಹೈವೇ ರೀಚ್ ಆದ್ವಿ. 6 ಲೈನ್. ಹೌದು, ಸಮಾಧಾನ ಸಮಾಧಾನ ಸಮಾಧಾನ. ಯಾಕೆ ಅಷ್ಟೊಂದು ರೋಲ್ ಆಗುತ್ತೆ? ನೋಡಿ ಆ ಬಂಕಲ್ ನೋಡಿ, ಎಷ್ಟು ಗಾಡಿ ಆಲ್ಟ್ ಆಗಿದ್ದಾವೆ ನೋಡಿ. ಆ ಬಂಕಲೆಲ್ಲ ಎಲ್ಲ ಬಂಕಲ್ ಆಲ್ಟ್ ಆಗಿಬಿಡ್ತಾರೆ. ಹಾವೇರಿ 65, ತುಮಕೂರು 330, ಬೆಂಗಳೂರು 400. ಇನ್ನು 400 ಕಿಲೋಮೀಟ್ರ್ ಬೆಂಗಳೂರು,
ಅತ್ತಾಗೆ ನಾನು ಜಿಗಣಿ ಹೋಗ್ಬೇಕು, ಎಲ್ಲ ಸೇರಿ ಇನ್ನೂ 450 ಕಿಲೋಮೀಟ್ರ್ ಐತೆ. 450 ಅಲ್ಲ, ಒಂದು 420ರಿಂದ 30 ಕಿಲೋಮೀಟ್ರ್ ಐತೆ. ಅನ್ಲೋಡಿಂಗ್ ಪಾಯಿಂಟ್ ಇನ್ನು ನಮಗೆ ನೋಡಿದ್ರೆ ಕ್ಯಾಮ್ರಾ, CC ಕ್ಯಾಮ್ರಾ. ಹಾಂ, ರೈಟ್ ಸೈಡಲ್ಲಿ ಹೋದರೆ ಫೋಟೋ ಹೊಡೆದು ಪೊಲೀಸ್ಗೆ ಫೋಟೋ ಕಳಿಸ್ಬಿಡ್ತೀವಿ. ಲೈನ್ ಡಿಸ್ಪ್ಲೇ. ಬನ್ನಿ, ಹೈವೇ ರೀಚ್ ಆದ್ವಿ. ಮುಂದೆ ಎಲ್ಲರೂ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಬಂಕಾಪುರ ಟೋಲು. ಟೈಮ್ ಬಂದ್ಬಿಟ್ಟು 1:22. ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಟೀ ಅಂಗಡಿ ಯಾವ ಓಪನ್ ಇಲ್ಲ. ಈಗ ಅವ್ನು ಇದರಲ್ಲಿ KTL ಮಾರ್ಕೊಂಬತ್ತ ನೋಡಿ, ಅದೇನೆ ಇಲ್ಲೇ. 1:22 ಬಂಕಾಪುರ ಟೋಲ್ ಬರೋಷ್ಟೊತ್ತಿಗೆ. ಎಲ್ಲಪ್ಪ ಟೀ ಅಂಗಡಿಯವನು. ಹೋಗ್ರು, ಟೀ ತಗೊಂಬರಪ್ಪ, ಟೀ ತಗೊಂಬ. ಟೀ ಕುಡಿದ್ಬಿಟ್ಟು ಆರಾಮಾಗಿ ಹೋಗೋಣ. ಎಲ್ಲ ನಿಲ್ಸಿ ಮಲ್ಗಂಗಿಲ್ಲ. ಮಲಿಕಂಡ್ರೆ ಲೇಟ್ ಆಗ್ಬಿಡ್ತೈತೆ. ನಾಳೆ ಹೋಗಿ ಖಾಲಿ ಮಾಡಬೇಕು. ಅದು ದೊಡ್ಡ ಕಂಪ್ನಿ ಬೇರೆ, MTR ಫುಡ್ ಕಂಪ್ನಿಗಿದು. ನೋಡೋಣ ಎಷ್ಟೊತ್ತು ಖಾಲಿ ಆಗುತ್ತೆ ಅಂತ. ಆದಷ್ಟು ನಾಳೆ ಹೋಗಿ ಖಾಲಿ ಮಾಡಬೇಕು. ಅದಕ್ಕೆ ಬನ್ನಿ, ನಮ್ಮ ಟೀ ಹೆಂಗ ಟೀ ಕೊಡೋಣ ಒಂದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ತುಮಕೂರು ಹತ್ತತ್ರ ಇದ್ದೀನಿ. ಇಲ್ಲಿ ಟೈಮ್ ಬಂದ್ಬಿಟ್ಟು 6:30. ನಮ್ಮ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಅಲ್ಲಿಂದ ನಾನು ಸ್ಟಾಪಾಗಿ ಹೊಡ್ಕೊಂಬರ್ತಾಯಿದ್ದೀನಿ. ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಒಂದು ಬಂಕಾಪುರ ಟೋಲು, ಆಮೇಲೆ ಹಿರಿಯೂರಾಗ ಒಂದು ಸ್ಟಾಪು, ಮತ್ತು ಇಲ್ಲೊಂದು ಸ್ಟಾಪು. ಅದರೆಲ್ಲೂ ನಿಲ್ಲಿಸಿಲ್ಲ. ಬಂದು ಟೀ ಕುಡ್ಕೊಂಡು ಇವತ್ತು ಅಷ್ಟೊತ್ತಿಗೆಲ್ಲ ಹೋಗಲೇಬೇಕು. ನಮಗೆ ಎಲ್ಲೂ ನಿಲ್ಲಿಸಿಲ್ಲ. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗೋದು ಇವತ್ತು. ಹಂಗಾಗಿ ಹೋಗ್ತಾ ಇರೋದು. ಬನ್ನಿ, ಮನೆ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ನೋಡೋಣ. ಇವಾಗ ಎಲ್ಲಿದ್ದೀನಿ ನೋಡಿ, ನೈಸ್ ರೋಡಲ್ಲಿ ಇದ್ದೀನಿ. 7:30 ಹೋದೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೈಸ್ ರೋಡ್ ಫುಲ್ಲು ಜಾಮು. ಹೆಚ್ಚು ಕಮ್ಮಿ 1 ಅವರ್ ಆಯಿತು ಜಾಮಾಗಿ. ಎಷ್ಟು ಜಾಮ್ ಆಗೋದೆ. ಸೊ ಏನು ಜಾಮ ಏನಪ್ಪ. ಪಾರ್ಟಿ ಬೇರೆ ಫೋನ್ ಮಾಡಿ ತಲೆ ತಿಂತವನೆ. ಫೋನ್ ಮಾಡಿ ತಲೆ ತಿಂತವನೆ. ಇಲ್ಲಿ ನೋಡ್ರೆ ಜಾಮು ಬಗೆಹರಿತಾ ಇಲ್ಲ. ಬಡೆ ಜಾಮ್ ಆಗ್ಬಿಟ್ಟಿದೆ. ಆ ಕಡೆ ನುಗ್ತಾ ಇರ್ತಾರೆ. ಇಲ್ಲಿ ಗಾಡಿ ಅಪ್ಸೈಡ್ ಆಗಿದೆ ನೋಡಿ, ನೋಡಿದ್ರಾ? ಗಾಡಿ ಅಪ್ಸೈಡ್ ಆಗ್ಬಿಡೈತೆ. ಅದು ಕಂಟೈನರ್ ಗಾಡಿ ಭಾರತ್ ಬೆನ್ಸ್ ಅಪ್ಸೈಡ್ ಆಗ್ಬಿಟ್ಟಿದೆ. ಅದಕ್ಕೆ 2-3 ಕಿಲೋಮೀಟರ್ ಜಾಮ್. ಇಷ್ಟೊತ್ತಿಗೆ ನಾನು ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಕನಕಪುರ ರೋಡ್ ಹತ್ರ ಹೋಗ್ಬೇಕಾಯ್ತು. ಬಿಡಿ, ಏನು ಮಾಡೋಕ್ಕಾಗಿಲ್ಲ. ಆರಾಮಾಗಿ ಹೋಗೋಣ. ಮನೆಗೆ ಹೋಗಿ ಒಂದು 2 ಅವರ್ ಇದ್ದು ಬಂದು ಹೋಯ್ತಾ ಇದ್ದೀನಿ. ಇನ್ನೂ ನಿದ್ದೆ ಇಲ್ಲ. ರಾತ್ರಿಯಿಂದ 1 ನಿಮಿಷ ನಿದ್ದೆ ಮಾಡಿಲ್ಲ. ಪಾರ್ಟಿ ಬೇರೆ ಅಲ್ಲೇ ಫೋನ್ ಮಾಡ್ತಾವನೆ. ಹೋಗಿ ಟಾರ್ಪನೆಲ್ಲ ಬಿಚ್ಚಿ ಅಲ್ಲೋಡು ಬಿಟ್ಟು ಮಲಿಕಬೇಕು. ಇನ್ನೊಂದು 30 ಕಿಲೋಮೀಟರ್ ಇರ್ಬೇಕು ಅಂದ್ಕೊಂಡಿದ್ದೀನಿ. 30-35 ಇರ್ಬೇಕು ಅಂದ್ಕೊಂಡಿದ್ದೀನಿ. ಲೊಕೇಶನ್ ಕಳಿಸೋನೆ, ಇನ್ನೂ ಆನ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಅಲ್ಲೂ 95% ಫ್ಯಾಕ್ಟ್ರಿ ಗೊತ್ತು ನನಗೆ. ಅದು 4-5 ಫ್ಯಾಕ್ಟ್ರಿ ಇದ್ದಾವೆ. MTR ಕಂಪ್ನಿದು ಅಲ್ಲೇ 4-5 ಫ್ಯಾಕ್ಟ್ರಿ ಇದೆ ಇಂಡಸ್ಟ್ರಿಯಲ್. ಅದ್ರಾಗ ಯಾವುದಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಲೊಕೇಶನ್ ಕಳಿಸ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಆನ್ ಮಾಡ್ಕೊಂಡ್ರೆ ಆಯ್ತು ಯಾವ ಫ್ಯಾಕ್ಟ್ರಿ ಅಂತ. ನೋಡಿ, ನೈಸ್ ರೋಡಲ್ಲಿ ಜಾಬ್ ಕ್ಲಿಯರ್ ಆಯಿತು. ಆರಾಮಾಗಿ ಒಂದು ಸ್ವಲ್ಪ ದಬಾಯಿಸ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಮೈಸೂರು ರೋಡು. ಅಲ್ಲಿ ಮೇಲೆ ಮೆಟ್ರೋ ಹೋಗ್ತಿದೆ ನೋಡಿದ್ರಾ? ಹೊಸ ಮೆಟ್ರೋ ಅದು.
ಹೊಸ್ದಾಗಿ ಓಪನ್ ಆಗಿರೋದು. ಮುಂಚೆ ಇರಲಿಲ್ಲ, ಮುಂಚೆ 9 ಲಾಸ್ಟ್ ಆಗಿತ್ತು, ಈಗ ಹೊಸ್ದಾಗಿ ಓಪನ್ ಆಗಿ ಬಿಟ್ಟಿರೋದು ಇದು. ನಿನ್ನೆ ಬೆಳಗ್ಗೆ 11 ಗಂಟೆ 11:30 ಬಂದಿರೋ ಗಾಡಿ MTR ಫ್ಯಾಕ್ಟ್ರಿಯಲ್ಲಿ ಖಾಲಿನೇ ಆಗಿಲ್ಲ. ನಿನ್ನೆ ಶಾಂಪಲೆಲ್ಲ ತೆಗೆದು ರಿಪೋರ್ಟ್ ಬರೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಮತ್ತು ಅದು ಯಾವುದೋ ಏನೋ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತೇಳಿ ಆಲ್ಟ್ ಮಾಡಿಬಿಟ್ರು. ಟೆಸ್ಟಿಂಗ್ ಲ್ಯಾಬ್ದು ಅನಾಲಿಸಿಸ್ದು ಏನೋ ಸರ್ಟಿಫಿಕೇಟ್ ಬೇಕಂತ ಈ ಸಕ್ಕರೆದು, ಅದಿದ್ದರೆ ಖಾಲಿ ಮಾಡ್ತಾನೆ, ಇಲ್ಲ ಮಾಡಲ್ಲ ಅಂತ ಇದು ಮಾಡಿಬಿಟ್ರು. ಇವತ್ತು ಬೆಳಗ್ಗೆ ಕೊಟ್ಟರು, 12 ಗಂಟೆಗೆ ಕೊಟ್ಟರು, 12:30 ಶುರು ಮಾಡಿದ್ರು. ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಈಗ ಟೈಮ್ ಬಂದ್ಬಿಟ್ಟು 2:20 ಆಯಿತು, ಇನ್ನೂ ಖಾಲಿ ಮಾಡ್ತಾನೇ ಇದ್ದಾರೆ. ನಿನ್ನೆ ಬೆಳಗ್ಗೆ ಬಂದು ಇವತ್ತು ಒಂದು ದಿವಸ ಅಲ್ಲ ಇಲ್ಲಿ ವೇಸ್ಟ್ ನೋಡಿ. ಅಷ್ಟೆಲ್ಲ ರಾತ್ರೆಲ್ಲ ಕಷ್ಟ ಬಿದ್ದು ಹೊಡ್ಕೊ ಬಂದಿದ್ದು ವೇಸ್ಟ್ ಆಗಿಬಿಡ್ತೈತೆ ನಮಗೆ. ಒಂದಿನ ಆಲ್ಟ್ ಆಗ್ಬಿಟ್ರಿ ಈ ಥರ ಆಗುತ್ತೆ ನೋಡಿ. ಖಾಲಿ ಮಾಡ್ತಿರೋದು ನೋಡಿ, ಇನ್ನೂ ಇಷ್ಟ ಐತೆ. ನೋಡಿ ಏನೇನು ಸಾಹಸ ಮಾಡ್ತಾರಂತವ್ರು. ಎಲ್ಲ ಬಿಹಾರದವರು ಎಲ್ಲ ಸಾಹಸ ಮಾಡಿ ಖಾಲಿ ಮಾಡ್ತಾರೆ. ಭಾರಿ ನಿಧಾನ ಖಾಲಿ ಮಾಡೋದು. ಎಷ್ಟು 12:30 ಶುರು ಮಾಡಿದ್ದು, ಈಗ 2:20 ಆಯ್ತು, 2 ಅವರ್ ಆಯಿತು. ಇನ್ನೂ ಅಷ್ಟವೇ, ಇನ್ನೂ 200 ಚೀಲ ಹತ್ರ ಅವೆ. ಏನು ಮಾಡ್ತೀರ, ಏನೂ ಮಾಡೋಕ್ಕಾಗಲ್ಲ. ಲೋಡ್ ಇದೆ ಇವಾಗ, ಕುಮಟಾಗಿ ಲೋಡ್ ಐತಂತೆ, ಲೋಡ್ಗೆ ಹೋಗ್ಬೇಕು. ಅವರು ಅರ್ಜೆಂಟ್ ಮಾಡ್ತಾವ್ರೆ, ಇಲ್ಲಿ ಗಾಡಿ ಖಾಲಿ ಆಗ್ತಾಯಿಲ್ಲ. ಏನು ಮಾಡ್ತೀರ ನೋಡಿ, ನಮ್ಮ ಟೈಮ್ಗಳು ಹಿಂಗೆ. ಮಂತ್ ಎಂಡ್ ಇವತ್ತು ಲೋಡ್ಗಳು ಬೇಜಾನಾಗವೆ. ಇಲ್ಲಿ ನಮ್ಮ ಗಾಡಿ ನೋಡಿದ್ರೆ ಖಾಲಿ ಆಗಿಲ್ಲ. ಅವ್ರು ನೋಡ್ರಿ ಹಿಂಸೆ ಇಕ್ತಾರೆ, ಲೋಡ್ ಒಪ್ಕೊಂಬಿಟ್ಟು ಬೇಗ ಬಾರಪ್ಪ ಅಂತ. ಇಲ್ಲಿ ಖಾಲಿ ಮಾಡಿರಲ್ಲ ಬರೋಕ್ಕೆ. ಇನ್ನೇನಾದ್ರು ಹೇಳಕ್ಕೆ ಹೋದರೆ ಗಾಡಿ ಖಾಲಿ ಆಗ್ತಾನೆ, ಲೋಡ್ ಏನಕ್ಕೆ ಒಪ್ಕೊಂಡ್ರಿ ಹಂಗೆ ಹಿಂಗೆ ಅಂತ ಎಗರಾಡ್ತಾರೆ. ಏನೇನಪ್ಪ, ಬನ್ನಿ ಫಸ್ಟ್ ಇಲ್ಲಿ ಖಾಲಿ ಮಾಡಿಸ್ಕೊಂಡು ಹೋಗೋಣ. ಇಲ್ಲೇ ಹತ್ತಿರದಲ್ಲೇ ಲೋಡು, ಭಾಳ ದೂರ ಏನು ಹೋಗಂಗಿಲ್ಲ. ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ. ಹಿಂಗೆ ಇದೇ ದಾರಿಯಲ್ಲಿ ಒಂದು 5-6 ಕಿಲೋಮೀಟ್ರ್ ಹೋದ್ರೆ ಸಿಗುತ್ತೆ ಗ್ರಾನೈಟ್ ಫ್ಯಾಕ್ಟ್ರಿ ಜಿಗಣಿ ಒಳಗೇ. ನೋಡೋಣ, ಲೋಡ್ ಗೀಡ್ ಮಾಡ್ಕೊಂಡು ಏನೇನಾಗುತ್ತೆ ಅಂತ ಅಲ್ಲಿ ಹೋಗಿ ನೋಡೋಣ. ಫಸ್ಟ್ ಇವ್ರ ಹತ್ರ ಖಾಲಿ ಮಾಡಿಸ್ಬೇಕು ನೋಡಿ. ಹುಡುಗಾಟ ಆಡ್ಕೊಂಡು ಮಾತಾಡ್ಕೊಂಡು ಇದೇ ಆಗೋಗ್ಬಿಡುತ್ತೆ. ಬರೀ ಮಾತು ಹುಡುಗಾಟ ಇದೇ ಆಗ್ಬಿಡೈತೆ ಇವರವು. ಎಲ್ಲ MTR. ಇದೇನಕ್ಕಪ್ಪ ಅಂದರೆ ಸಕ್ಕರೆ ಗುಲಾಬ್ ಜಾಮೂನ್ ಮಾಡೋಕ್ಕೆ. MTR ಗುಲಾಬ್ ಜಾಮೂನು ರಸಗುಲ್ಲ ಬರುತ್ತಲ್ಲ, ಅದು ಮಾಡೋಕ್ಕೆ ಈ ಸಕ್ಕರೆ MTR ಫ್ಯಾಕ್ಟ್ರಿದು. ಬನ್ನಿ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೋಡೋಣ.